ನಾನು ನಿಮ್ಮ PH ಗಾಯಕವಾಡಿ NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ರೈತರ ಸಂಪೂರ್ಣ ಸಾಲ ಮನ್ನಾ, ಬೆಳೆ ವಿಮೆ ಪರಿಹಾರ ವಿತರಣೆ, ನಕಲಿ ರಸಗೊಬ್ಬರ ಮಾರಾಟ ಮಾಡುತ್ತಿರುವವರ ಮೇಲೆ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಜೇವರ್ಗಿ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ. ಜೇವರ್ಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದಾಗಿ ಹಾನಿಯಾದ ತೊಗರಿ, ಹತ್ತಿ, ಹೆಸರು, ಉದ್ದು ಸೇರಿದಂತೆ ಮುಂಗಾರು ಫಸಲು ಸಂಪೂರ್ಣ ಹಾನಿಯಾಗಿದೆ. ಸರಿಯಾಗಿ ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ನೀಡಬೇಕು. ಕಳೆದ ವರ್ಷ ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಸಂಪೂರ್ಣ ಬೆಳೆ ವಿಮೆ ನೀಡಬೇಕು. ಜೇವರ್ಗಿ ತಾಲೂಕಿನಲ್ಲಿ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ ಕೊಡಬೇಕು. ನಕಲಿ ರಸಗೊಬ್ಬರ ಮಾರಾಟ ಮಾಡುವ ಕೇಂದ್ರಗಳು ಮತ್ತು ಕಂಪನಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಸಿಬ್ಬಂದಿಗಳ ನೇಮಿಸಬೇಕೆಂದು ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪಂಚಯ್ಯ ಸ್ವಾಮಿ ಹಿರೇಮಠ್, ಪ್ರಶಾಂತ್ ಗೌಡ ಪಾಟೀಲ್, ಶಿವಶರಣ ಬಮ್ಮನಹಳ್ಳಿ, ಸಾಹೇಬ್ ಗೌಡ ಬಿರೇದಾರ್, ಮಲ್ಕಣ್ಣ ನರಿಬೋಳ್ ಸೇರಿದಂತೆ ನೂರಾರು ಜನ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸಿದ್ದನಗೌಡ ಬಿರಾದಾರ್, ಜೇವರ್ಗಿ. ಯಾಕಂತಂದ್ರೆ ಈ ವರ್ಷ ಕಾಲಘಟ್ಟದಾಗ ಯಾವ ರೀತಿ ಅನಾವೃಷ್ಟಿಯಿಂದ ಬೆಳೆಗಳು ಬೀಜ ಬಿತ್ತಿದ ಬೆಳೆ ಕೊಟ್ಟಿರುವಂತ ಗೊಬ್ಬರ ಹಾಳಾಗೋತು. ಆಗ ಏನೋ ಪ್ರಯತ್ನ ಮಾಡಿ 3ನೇ ಬಾರಿ ಬಿತ್ತಿ ಬೆಳೆಯುವಂತಕ್ಕೆ ಪ್ರಯತ್ನ ಮಾಡಿದ್ರೆ ಈಗ ಅತಿವೃಷ್ಟಿಯಿಂದ ಸತತವಾದ ಮಳೆಯಿಂದ ಆ ಬೆಳೆಗಳು ನಾಶ ಆಗಿದೆ. ಬಂಧುಗಳೇ, ನಮ್ಮ ಜೇವರ್ಗಿ ತಾಲೂಕಿನ ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಯಾವ ರೀತಿ ಛತ್ತಿನವ್ರ ಮಿನಿರ್ತಾರೆ ಆ ರೀತಿಯಾಗಿ. ಯಾಕೆ ಈ ಪರಿಸ್ಥಿತಿ ಏನ ಅಂತಂದ್ರೆ ಇಲ್ಲಿ ನಮ್ಮ ರೈತರಿಗೆ ನಮ್ಮ ಹಕ್ಕುಗಳು ಏನೋ ಅಂತಿಗೆ ಗೊತ್ತಿಲ್ಲ ಅವರಿಗೆ. ಬಂಧುಗಳೇ, ಇವತ್ತು ನಮ್ಮ ಹೋರಾಟ ಯಾರೋ ವೈಯಕ್ತಿಕ ಯಾರ್ದೋ ಒಂದು ಇದಕ್ಕೆ ಮಾಡಾಯ್ತಿಲ್ಲ. ನಮ್ಮ ತಾಲೂಕಿನ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಕೊಡಿಸಂತ ಹೋರಾಟ ಇರೋದು. ಬಂಧುಗಳೇ, ಸತತವಾಗಿ ವಹಿಸಿದ್ದಾಗ ತಾಲೂಕಾದ್ಯಂತ ನಮ್ಮ ಜೇವರ್ಗಿ ತಾಲೂಕಲ್ಲಿ ಅತಿಯಾದ ಮಳೆ ಆಗಿದೆ. ತಾಲೂಕಾದ್ಯಂತ 90% ಏನು ಬೆಳೆ ನಾಶ ಆಗಿರೋ ಕಾರಣನು ನಿಮ್ ಬಗ್ಗೆ ಕಿಂಚಿತ್ತು ವಿಚಾರ ಮಾಡಿರೋಪ್ಪ ಯಾರು? ಕಳೆದ ಅಧಿವೇಶನದಾಗ ಎಲ್ಲ ತಾಲೂಕು ಜಿಲ್ಲಾದ್ಯಂತ ಅನಾವೃಷ್ಟಿ ಅತಿವೃಷ್ಟಿಯಿಂದ ಹಾಳಾಗಿದ್ರು ಕೂಡ ಅಧಿವೇಶನದಾಗ ಒಬ್ಬ ರಾಜಕಾರಣಿ, ನನ್ನ ಬಾಲಿನ ರಾಜಕಾರಣಿ ಒಂದೇ ಒಂದು ವಿಷಯ ನನ್ನ ರೈತರ ಬಗ್ಗೆ ತೋರಿಲ್ಲ. ಯಾರಾದ್ರೂ ಕೇಳಿದ್ರು ನನ್ನ ಬಾಲಿನ ರೈತರಿಗೆ ಅನ್ಯಾಯ ಆಗಿರೋರಿಗೆ ಪರಿಹಾರ ಕೊಡೋದು ಕೇಳಿದ್ರು ಯಾರು? ಬಂಧುಗಳೇ, ನಮ್ಮ ಜಿಲ್ಲೆಯಾಗ 3 ಜನ ಸಚಿವರಿದ್ದಾರೆ. ಈ ಉಸ್ತುವಾರಿ ಸಚಿವರು ಒಂದೇ ಒಂದು ನಮ್ಮ ರೈತರ ಬಗ್ಗೆ ವಿಚಾರ ಮಾಡಿದಾರ? ನಮ್ಮ ಶಾಸಕರು ವಿಚಾರ ಮಾಡಿದಾರ? ಇಲ್ಲಿರುವಂತ ರಾಜಕಾರಣದ ಅಧಿಕಾರಿಗಳು ವಿಚಾರ ಮಾಡಿದಾರ? ಮೊನ್ನೆ ಜೆಡಿ ಒಂದು ಇದು ಕೊಡ್ತಾರ, ಪತ್ರಿಕಾ ಪ್ರಕಟಣೆ ಕೊಡ್ತಾರ. ಅದ್ರಾಗ ಹೇಳ್ತಾರ ಬರೀ 2% ಏನು ಹೋಗ್ತಿರ್ಲಿ 2% ಆಗಿಲ್ಲ. ಒಂಟೊಂದು ಸಾಲ ಹೋಗಿಲ್ಲ ನೋಡ್ರಿ, ಒಂಟೊಂದು ಸಾಲ ಹೊರಗಿಲ್ಲ. ನೀವು ಸಮೀಕ್ಷೆ ಮಾಡಲಾರ್ದೆ ಬರೀ 2% ಹಾಳಾಗಿ ಅಂತ ಹೇಳ್ತಾರೆ. ಎಂತ ನಾಲ್ಕು ಅಧಿಕಾರಿಗಳು ಇರಬೇಕು.
Jangan,